ಎಡವನಾಡು ಮೀಸಲು ಅರಣ್ಯದೊಳಗೆ ಮರಗಳ್ಳತನ ದೊಡ್ಡ ಮಟ್ಟದಲ್ಲಿ ನಡೆದಿದ್ದು, ಕೂಡಲೇ ಅರಣ್ಯ ಇಲಾಖೆ ಸ್ಥಳೀಯ ಗ್ರಾಮಸ್ಥರ ಸಮ್ಮುಖದಲ್ಲಿ ಶೋಧನಾ ಕಾರ್ಯಾಚರಣೆ ನಡೆಸಬೇಕೆಂದು ಗ್ರಾಮ ಅರಣ್ಯ ಸಂರಕ್ಷಣಾ ಸಮಿತಿ ಮಾಜಿ ಅಧ್ಯಕ್ಷ ಮಚ್ಚಂಡ ಅಶೋಕ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯ ಕೆಲ ಸಿಬ್ಬಂದಿಗಳ ಸಹಕಾರದಿಂದ ಮರಗಳ ಹನನ ನಡೀತಾ ಇದೆ. ಮರಗಳ್ಳರ ತಂಡ ಮೀಸಲು ಅರಣ್ಯದೊಳಗೆ ಪ್ರವೇಶ ಮಾಡಿ ತೇಗ ಸೇರಿದಂತೆ ಬೆಲೆ ಬಾಳುವ ಮರಗಳನ್ನು ಕಡಿದು ವಾಹನಗಳಲ್ಲಿ ಸಾಗಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆಯ ಬಹುತೇಕ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು. ಡಿಸೆಂಬರ್ 13ರಂದು ಎಡವನಾಡು ಮೀಸಲು ಅರಣ್ಯದ ಕಾಜೂರು ಅರಣ್ಯದಲ್ಲಿ ತೇಗದ ಮರಗಳನ್ನು ಕಡಿದು ಸಾಗಿಸಲಾಗಿದೆ. ಮೀಸಲು ಅರಣ್ಯದೊಳಗೆ ತೇಗ ಕಡಿದು ವಾಹನಕ್ಕೆ ತುಂಬಿಸ್ತಾ ಇದ್ದ ಸಂದರ್ಭ ಸಿಕ್ಕಿಬಿದ್ದ ಆರೋಪಿಯೊಬ್ಬ ಒಂದೇ ದಿನದಲ್ಲಿ ಜಾಮೀನು ಪಡ್ಕೊಂಡಿದ್ದಾನೆ. ಉಳಿದ ಆರೋಪಿಗಳನ್ನು ಇದುವರೆಗೆ ಬಂಧಿಸಿಲ್ಲ ಎಂದು ಆರೋಪಿಸಿದರು. ಪ್ರಕರಣ ನಡೆದು 7 ದಿನಗಳ ಬಳಿಕ ಸ್ಥಳಕ್ಕೆ ಸಿಸಿಎಫ್, ಡಿಸಿಎಫ್, ಎಸಿಎಫ್ ಅವರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಸಂದರ್ಭ ಅರಣ್ಯ ಇಲಾಖೆಯ ವಸತಿ ಗೃಹದ ಪಕ್ಕದಲ್ಲೇ 20ಕ್ಕೂ ಹೆಚ್ಚು ತೇಗದ ಮರಗಳನ್ನು ಕಡಿದಿರುವುದು ಮೇಲಾಧಿಕಾರಿಗಳ ಗಮನಕ್ಕೆ ಬಂದಿದೆ. ಮರಗಳ್ಳತನದಲ್ಲಿ ಕೆಲವು ಸಿಬ್ಬಂದಿಗಳ ಕೈವಾಡವಿರುವ ಬಗ್ಗೆ ತನಿಖೆ ನಡೀತಾ ಇದ್ದು, ಕೂಡಲೇ ಅರಣ್ಯ ಸಿಬ್ಬಂದಿಗಳನ್ನು ವಜಾ ಮಾಡಬೇಕು. ಕೂಂಬಿಂಗ್ ನಡೆಸಿ ಮರ ನಾಶದ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು. ತಪ್ಪಿದಲ್ಲಿ ಸೋಮವಾರಪೇಟೆ ಅರಣ್ಯ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದರು. ಹೋರಾಟ ಮಾಡಬೇಕು ಅಂತ ಪತ್ರಿಕೆ ಮುಖಾಂತರ ಶಾಸಕರಿರ್ಬೋದು ಮತ್ತು ಆಡಳಿತಾಧಿಕಾರಿಗಳಿಗೆಲ್ಲ ಮುಖಾಂತರ ತಿಳಿಸ್ಬೇಕು ಅಂತ ನಾವು ಮಾಡಿದ್ವಿ. ಏನು ಐನೂರು ಭಾಗದಲ್ಲಿ ಮೀಸಲು ಅರಣ್ಯದಲ್ಲಿ ಈ ತೇಗದ ಮರಗಳನ್ನು ಅರಣ್ಯ ಅಧಿಕಾರಿಗಳೇ ಕೆಲವು ವ್ಯಕ್ತಿಗಳು ಸಾಮೀಲಾಗಿ ಕಡಿದು ಮೊನ್ನೆ ಸೀಜ್ ಆಗಿದೆ. ಮತ್ತು ಭ್ರಷ್ಟಾಚಾರ ತೊಡಗಿದ್ದಾರೆ. ಕೆಲವು ಕಾಡು ಪ್ರಾಣಿಗಳನ್ನು ಅಷ್ಟೇ ಬೇಟೆಯಾಡೋದ್ರಲ್ಲೂ ಇವರು ಸಾಮೀಲು ಹಾಕೊಂಡು ಜನಗಳಿಗೆ ಹತ್ರ ಸೇರ್ಕೊಂಡು ಭ್ರಷ್ಟಾಚಾರ ಮಾಡ್ತಾರೆ. ಆದ್ರೆ ಒಬ್ಬ ರೈತ, ಪಾಪನ ರೈತ ಏನಾದ್ರು ಮನೆ ಕಟ್ಟಬೇಕು ಅಂತ ಒಂದು ಮರ ಕಡಿದ್ರೆ ಆ ಕೂಡಲೇ ಬಂದು ಅದನ್ನ ಸೀಜ್ ಮಾಡಿ ಆ ಮರ ಇದ್ದಂಗೆ ಮಾಡ್ತಾರೆ. ಇಲ್ಲ 20,000 30,000 ಹಿಂಗೆಲ್ಲ ಫೈನ್ ಹಾಕ್ಬಿಟ್ಟು ದುಡ್ಡುಗೋಲ್ ಹಾಕೊಂಡು ಅವ್ರು ಸರ್ಕಾರ ಡಿಬೋಕ್ ಹಾಕ್ತಾರೆ. ಆ ರೈತನಿಗೂ ಮನೆ ಕಟ್ಟೋಕ್ಕೂ ಬಿಡಾಕಲ್ಲ. ನೋಡಿ, ಇವ್ರು ಮಾಡೋ ಭ್ರಷ್ಟಾಚಾರ ಇವ್ರು ದುಡ್ಡುಗೋಸ್ಕರ ಮಾಡ್ತಿರೋದು. ಇಂಥ ಭ್ರಷ್ಟಾಧಿಕಾರಿಗಳು ಇರ್ಬೇಕಂತ ನಮ್ಮ ಸೋಮವಾರಪೇಟೆಯಲ್ಲಿ ಅದು ಕೊಡಗು ಜಿಲ್ಲೆಯಲ್ಲಿ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೊಡಬೇಕು ಅಂತ ಇಲ್ಲದಲ್ಲಿ ರೈತ ಸಂಘ ವತಿಯಿಂದ ನಾವು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು. ಯಾರು ಸಾಮೀಲಾಗಿದ್ದಾರೆ ಅವ್ರನ್ನ ಕೂಡಲೇ ವಜಾ ಮಾಡಬೇಕು, ಮತ್ತೆ ತನಿಖೆ ಆಗಬೇಕು. ತನಿಖೆಯಾದ ಅಧಿಕಾರಿಗಳು ಕ್ರಮ ಆಗಬೇಕು ಅಂತ ನಮ್ಮ ರೈತ ಸಂಘದ ಒತ್ತಾಯ. ನಾವು ನೀವು ಮಾಧ್ಯಮದ ಮುಖಾಂತರ ಇಲಾಖೆಯ ಅತ್ಯಂತ ಭ್ರಷ್ಟಾಚಾರ ಮತ್ತು ಶಾಮೀಲು ಬಗ್ಗೆ ನಮ್ಮ ಅಧ್ಯಕ್ಷರು ವಿವರಣೆಯನ್ನು ನೀಡಿದ್ದಾರೆ. ಇದರ ಜೊತೆಗೆ ನಾನು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಬೇಕಂದ್ರೆ, ಏನು ನಮಗೆ ಕಸ್ತೂರಿ ರಂಗನ್ ವರದಿಯ ಒಂದು ಸಮಸ್ಯೆ ಇತ್ತು. ಇದರಿಂದ ಸೂಕ್ಷ್ಮ ವಲಯ ಅಂತ ಹೇಳಿ ಏನು ಮಾಡಿದ್ರು, ಸುಮಾರು 59,000 ಹೆಕ್ಟೇರಷ್ಟು ಭೂಮಿಯನ್ನು ಸೂಕ್ಷ್ಮ ವಲಯ ಅಂತ ಮಾಡಿದ್ರಿಂದ ಅಲ್ಲಿ ನಾವು ಸಣ್ಣ ಪುಟ್ಟ ಒಂದು ಪ್ರವಾಸೋದ್ಯಮಕ್ಕಾಗಲಿ ಮತ್ತು ರೈತರಿಗೆ ಜಮೀನು ಮಾಡ್ತಕ್ಕಂಥದ್ದಾಗಲಿ ಹೌದು, ಅದಕ್ಕೆ ನೀವು ಸೋಮವಾರಪೇಟೆದ ಅಭಿವೃದ್ಧಿ ರಸ್ತೆ ಹೈವೇ ಆಗ್ತಿದೆ. ಒಂದು ಮರ ಕಡೆ ಕೊಡ್ತಾ ಇಲ್ಲ. ಅವ್ನು ಕಂಡಿಡಿದಾಗ ಆ ರೋಡ್ ಹಾಕ್ಬೇಕು, ಇವರಿಗೆ ಮರ ಕಡೆ ಬರ್ತದೆ, ಅದಕ್ಕೆಲ್ಲ ಅಡಚಣೆ ಮಾಡ್ತಾರೆ. ನೋಡಿ, ಇಂಥ ಫಾರೆಸ್ಟ್ಗಳಿಗೆ ಸಾಮೀಲ್ ಹಾಕೊಂಡು ಇವರು ಅವ್ರ ಹತ್ರ ದುಡ್ಡು ತಗೊಂಡು ಪಿಕಪ್ ಅಲ್ಲಿ ದಿಮ್ನೆ ಹೊಡೆಯೋದು. ಆದ್ರಿಂದ ಸೂಕ್ತ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಮಾಧ್ಯಮ ಮುಖಾಂತರ ಅದ್ರ ಡೀಟೇಲ್ಸ್ ಆಗಿ ನಮ್ಮ ಐನೂರು ಅಶೋಕ್ನವರು ಅಲ್ಲಿ ಸ್ಥಳೀಯರು ಕಾನೂನು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಒಂದು ವಾರ ನಾವು ರೈತ ಸಂಘ ವತಿಯಿಂದ ಅರಣ್ಯ ಭವನ ನಮ್ಮ ಸೋಮವಾರಪೇಟೆ ರೈತರ ಆಫೀಸ್ನ ಮುತ್ತಿಗೆ ಮಾಡ್ತೀವಿ. ಅದೇ ಧರಣಿ ಕುರಿತು ಚಲೋ ಮಾಡ್ತೀವಿ. ಆ ಅಧಿಕಾರಿಗಳು ಯಾರು ಪ್ರಶ್ನೆ ಮಾಡಿದ್ರೆ ಅವ್ರು ಕೂಡಲೇ ಎನ್ಕ್ವೈರಿ ಆಗಬೇಕು, ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಇದು ನಮ್ಮ ರೈತರ ಒತ್ತಾಯ. ಅದೇ ಒಬ್ಬ ಪಾಪದ ರೈತ ಒಂದು ಮನೆ ಕಟ್ಟಕ್ಕೆ ಮಾರ ಕಡಿದ್ರೆ ಇವ್ರು ಬಂದು ಸೀಸ್ ಮಾಡ್ತಾರೆ. ಅವನಿಗೆ ಏನೇನ ಇದ್ದಿನ ಕಾನೂನು ತರ್ತಾರೆ, ಅವನ ರೆಕಾರ್ಡ್ ಕೇಳ್ತಾರೆ, ಪಾಪ ಅವ್ನ ಮನೆ ಕಟ್ಟಕ್ಕೆ ಮಾಡ್ತಾರೆ. ಆದ್ರೆ ಇವ್ರು ನೋಡಿ, ಮೀಸಲು ಭ್ರಷ್ಟಾಚಾರ ಅಧಿಕಾರಿಗಳೇ ಸೇರಿ ಇವರು ಮರ ಕಡಿದು ಮಾಡ್ತಾರೆ. ಇದ್ದ ಕೇಳದೆ ಆಗಿಲ್ವಾ? ಇವ್ರಿಗೊಂದು ಕಾನೂನು, ರೈತರಿಗೊಂದು ಕಾನೂನ. ಒಂದು ರಸ್ತೆ, ಒಂದು ಹೈವೇ ರಸ್ತೆಯಲ್ಲಿ ಬದಿಯಿರೋ ಕಾಡು ಮರಗಳ ಕಡೆಗೂ ಪರ್ಮಿಷನ್ ಕೊಡ್ತಾ ಇಲ್ಲ. ರೋಡ್ ಹಾಕ್ಬೇಕು ಅಂದ್ರೆ ಮರಗಳಿಗೆ ರೋಡ್ ಹಾಕಿ ಮಾಡ್ಕಾಗುತ್ತೆ. ಆ ಥರ ತಡೆ ಮಾಡ್ತಾರೆ ಇವರು. ಆದ್ರೆ ಇವ್ರು ಮೀಸಲಲ್ಲಿ ಅದೇ ತೇಗದ ಮರಗಳನ್ನು ಕಡಿತವ್ರೆ. ಆದ್ರಿಂದ ಸೂಕ್ತದ ಇವ್ರ ಮೇಲೆ ಕ್ರಮ ಆಗಲೇಬೇಕು. ಆಗಿಲ್ಲ ಅಂದ್ರೆ ಒಂದು ವಾರದೊಳಗೆ ನಾವು ಏನು ರೈತರ ಆಫೀಸ್ ಮುಂದೆ ಧರಣಿ ಕೊಡ್ತೀವಿ. ಅದು ಹೋಗಿಲ್ಲ ನಾವು ಜಿಲ್ಲಾ ವ್ಯಾಪ್ತಿಯಿಂದ ನಾವು ಹೋರಾಟ ಮಾಡೋಕ್ಕೆ ತಯಾರಿದ್ದೀವಿ ಅಂತ ಮಾಧ್ಯಮ ಮುಖಾಂತರ